ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಶ್ರೀಧರ್ ಶ್ರೀ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬನ್ನಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ ಒನ್ ಡೇ ಟ್ರಿಪ್ಪು ಯಾವ ಥರ ಇರುತ್ತೆ, ಯಾವ ಪ್ಲೇಸಸ್ ಕವರ್ ಮಾಡ್ಬೋದು, ಅದರಲ್ಲಿ ನನಗೆ ಗೊತ್ತಿರೋ ಅಷ್ಟು ಸಣ್ಣ ಪುಟ್ಟ ಇನ್ಫಾರ್ಮೇಷನ್, ಕಂಪ್ಲೀಟಾಗಿ ಗೊತ್ತಿಲ್ಲ, ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಏನೇನು ಗೊತ್ತಿದೆ ಅದೆಲ್ಲ ನಾನು ನಿಮಗೆ ಎಲ್ಲ ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಪಾಪಾಗ್ನಿ ಮಠ. ತುಂಬ ಹಳೇದು ಇತಿಹಾಸ ಇದೆ ಗಾಯ್ಸ್. ಇಲ್ಲಿ 600 ವರ್ಷದ ಹಿಂದೆನೋ 800 ವರ್ಷದ ಹಿಂದೆನೋ ಇಲ್ಲಿ ದೇವಸ್ಥಾನ ಇದಾಗಿರೋದು. ತುಂಬ ಸಿಕ್ಕಾಪಟ್ಟೆ ಹಿಸ್ಟ್ರಿ ಇದೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಏನು ಹಿಸ್ಟ್ರಿ ಏನು ಅಂತ ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ರೋಡು ಅಷ್ಟೇ ತುಂಬ ಚೆನ್ನಾಗಾಗಿದೆ. ಪಕ್ಕದಲ್ಲೇ ಇಲ್ಲಿ ಸ್ಕಂದಗಿರಿ ಹಿಲ್ಸ್ ಇದೆ. ಇಲ್ಲಿ ಟ್ರಕ್ಕಿಂಗ್ ನಡೀತದೆ. ಆ್ಯಕ್ಚುಲಿ ಟ್ರಕ್ಕಿಂಗ್ ಹೋಗೋಣ ಅಂದ್ಕೊಂಡೆ, ಏನಂದರೆ ಅದು ಕ್ಲೋಸ್ ಆಗಿದೆ. ಅದಕ್ಕೆ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡು ಹೋಗಬೇಕು. ಅದರಿಂದ ಕ್ಲೋಸ್ ಆಗಿದೆ. ಇವಾಗ ಲೈಕ್ ಸೀಸನ್ ಇಲ್ಲ ಅಂತೇಳ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ. ಅದು ಓಪನ್ ಆದಾಗ ಬಂದು ಇನ್ನೊಂದು ಸತಿ ತೋರಿಸ್ತೀನಿ ಪರ್ಸ್ನಲ್ಲಾಗೆ. ಲೈಕ್ ಟ್ರಕ್ಕಿಂಗೇ ಮಾಡೋಣ ನಾವು, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಏನು ಅಂತ. ತುಂಬ ಚೆನ್ನಾಗಿದೆ ಗಾಯ್ಸ್. ಅದನ್ನು ಟ್ರಕ್ಕಿಂಗ್ ಪ್ಲೇಸು ನೋಡಿದೆ, ನಾನು ಚೆಕ್ ಮಾಡಿದೆ. ಆಲ್ಮೋಸ್ಟ್ ಅಲ್ಲಿ 5 ಕಿಲೋಮೀಟರ್ಸು 6 ಕಿಲೋಮೀಟರ್ಸ್ ಇದೆ ಫುಲ್ ಟ್ರಕ್ಕಿಂಗ್ ಪ್ಲೇಸು. ಇವಾಗ ಅದ್ರ ಕೆಳಗಡೆ ಇರೋದೇ ನಮಗೆ ಪಾಪಾಗ್ನಿ ಮಠ. ಬನ್ನಿ ಇವಾಗ ಇನ್ನೇನು ಆಲ್ಮೋಸ್ಟ್ ಅಲ್ಲಿ ಬಂದಿದ್ದೀನಿ. ಇನ್ನೊಂದು 2 ಕಿಲೋಮೀಟರ್ಸ್ ಇದೆ. 5 ಮಿನಿಟ್ಸಲ್ಲಿ ಅಲ್ಲಿಗೆ ಹೋಗ್ಬಿಡ್ತೀವಿ. ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ವೀಡಿಯೋ ತೋರಿಸ್ತೀನಿ. ಲೈಕ್ ಅದರದ್ದು ಇನ್ಫಾರ್ಮೇಷನ್ ಏನಿದೆಯೋ ಕಂಪ್ಲೀಟಾಗಿ ಅಂದರೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ ಗೈಸ್. ನಿಮಗೆ ಕಂಪ್ಲೀಟ್ ಆಗಬೇಕು ಅಂದರೆ ಇನ್ನೊಂದು ಲೈಕ್ ಕಮೆಂಟ್ ಮಾಡಿ, ಕಂಪ್ಲೀಟಾಗಿ ತಿಳ್ಕೊಂಡು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನೂ ಒಂದು ಸತಿ ಬಂದು ಕಂಪ್ಲೀಟಾಗಿ ನೋಡಿಬಿಟ್ಟು ನನಗೆ ಇವಾಗ ಪ್ರೆಸೆಂಟ್ಗೆ ಏನು ಗೊತ್ತಿದೆ ಅದೆಲ್ಲ ಇನ್ಫಾರ್ಮೇಷನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಬನ್ನಿ ಒಂದೇ ಸತಿ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ. ಬನ್ನಿ ಗೈಸ್, ಟೆಂಪಲ್ ಹತ್ರ ಬಂದ್ವಿ. ನೋಡಿ, ಇದೆ ಸ್ಕಂದಗಿರಿ ಹಿಲ್ಸ್. ನೋಡಿ ಎಷ್ಟು ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇವಾಗ ಇದು ನಾನ್ ಸೀಸನ್ನು, ಅದರಿಂದ ಬೆಟ್ಟ ಹತ್ತಕ್ಕಾಗಲ್ಲ. ನೋಡಿ ತುಂಬ ಸ್ಪೀಡಾಗಿ ಹೋಗ್ತಾರೆ. ದಯವಿಟ್ಟು ಹಂಗೆ ಓಡಾಡಬೇಡಿ ಯಾರಾದ್ರೂ ಇಲ್ಲಿ. ಯಾಕೆ ಅಂದರೆ ಇಲ್ಲಿ ಮಕ್ಕಳು ಓಡಾಡ್ತಾರೆ, ಹಳ್ಳಿ ಜನ, ಗೊತ್ತಿರಲ್ಲ ಅವರಿಗೆ, ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಬಂದಿದ್ದೀವಿ ಇಲ್ಲಿ. ಬನ್ನಿ, ಇದು ಒಳಗಡೆ ಟೆಂಪಲ್ ಯಾವ ಥರ ಇದೆ, ಪ್ಲಸ್ ಒಂದು ಲಿಂಗ ಇದೆ, ಅದೆಲ್ಲ ನಿಮಗೆ ತೋರಿಸ್ತೀನಿ. ಅದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ನಿಮಗೆ. ಐ ಥಿಂಕ್ ಇಲ್ಲಿದೆ ಪಾರ್ಕಿಂಗ್. ದೇವಸ್ಥಾನ ಮುಂದೆನೂ ಹಾಕ್ಬೋದು, ಇಲ್ಲೂ ಹಾಕ್ಬೋದು. ಇಲ್ಲಿ ನೆರಳಲ್ಲೇ ಹಾಕೋಣ ಬನ್ನಿ ನಾವು. ವೀರಬೋಧಾಚಾರ್ಯ ಸ್ವಾಮಿಗಳು, ಬ್ರಹ್ಮೇಂದ್ರ ಸ್ವಾಮಿಗಳವರ ಅಪ್ಪ, ಜೀವ ಸಮಾಧಿ ಅಂದರೆ ಅವರು ಸಾಕಿರೋ ತಂದೆ.
ನೋಡಿ ಗೈಸ್, ವೀರ ಬ್ರಹ್ಮೇಂದ್ರ ಸ್ವಾಮಿ ಅವರ ಅಮ್ಮದು ಜೀವ ಸಮಾಧಿ ಶ್ರೀ ವೀರ ಪಾಪಮ್ಮ. ಗಾಯ್ಸ್ ನೋಡಿ, ಇಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಯವರ ಪಾದ ಇದೆ ಅಂತೆ ಈ ಕಲ್ಲು ಹತ್ರ, ಈ ಧ್ವಜಸ್ತಂಭ ಹತ್ರ. ಬನ್ನಿ ಹತ್ತೋಣ. ಇಲ್ಲಿ ನಾಗರಕಲ್ಲೆಲ್ಲ ಇದೆ ಗಾಯ್ಸ್, ಬನ್ನಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಗಾಯ್ಸ್, ವೀರ ಬ್ರಹ್ಮೇಂದ್ರ ಸ್ವಾಮಿಯವರ ಪಾದದ ಗುರುತು ಈ ಧ್ವಜಸ್ತಂಭ ಹತ್ರನೇ ಇದೆ. ಇಲ್ಲೇ ಕಲ್ಯಾಣಿ ಕೂಡ ಒಂದಿದೆ ಗಾಯ್ಸ್ ನೋಡಿ, ಕಾಶಿಯಿಂದ ತಂದಿರೋ ಲಿಂಗ ಅವರಮ್ಮ ದತ್ತಕ್ಕೆ ತಗೊಂಬಂದಿದ್ರಲ್ಲ, ಆವಾಗ 3 ಜನ ಬರಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿರೋ ಒಂದು ಯೋಗಿ ಲಿಂಗ, ಚಿಕ್ಕದು ಲಿಂಗ ಕೊಟ್ಟಿದ್ದಾರಂತೆ. ಆ ಲಿಂಗ ಇಲ್ಲಿ ಎತ್ಕೊಂಬಂದಿಟ್ಟಿದ್ರೆ ಇದು ನೋಡಿ ಬೆಳೀತಾ ಇದೆ ಲಿಂಗ. ಮುಂಚೆ ತುಂಬ ಚಿಕ್ಕದಾಗಿತ್ತಂತೆ ತಂದಾಗ, ಇವಾಗ 12 ಅಡಿನೋ 12.5 ಅಡಿನೋ ಇದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಚೆನ್ನಾಗಿದೆ ಗೈಸ್, ಆ್ಯಕ್ಚುಲಿ ಒಳ್ಳೆ ವೈಬ್ ಇದೆ. ಬಂದು ಆರಾಮಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಹೋಗ್ಬೋದು. ನಮ್ಮ ಹೆಸರು ಬಾಲಕೃಷ್ಣಾಚಾರಿ ಅಂತ, ಸಣ್ಣ ವೆಂಕಟರಮಣಾಚಾರಿ. ನಾವು ಚಿಕ್ಕಬಳ್ಳಾಪುರದ ಗಂಗಮ್ಮ ಗುಡಿ ದೇವಸ್ಥಾನ ಎದುರು ಅಲಂಕಾರ್ ಜ್ಯುವೆಲರ್ಸು ಅಂತ. ನಾವು ವಿಶ್ವಕರ್ಮ ಜನಾಂಗಕ್ಕೆ ಸೇರಿರೋರು. ಇಲ್ಲಿ ಪಾಪಾಗ್ನಿ ಮಠದ ಗೌರವಾಧ್ಯಕ್ಷರಾಗಿದ್ದೀವಿ. ಶ್ರೀ ಶ್ರೀ ಪಂಚದಂಡಿ ಪಾಪಾಗ್ನಿ ಮಠದ ಇತಿಹಾಸವನ್ನು ನಮ್ಮ ಮುನೇಂದ್ರಾಚಾರ್ಯ ಅವರು ಹೇಳುತ್ತಾರೆ. ನಮಸ್ಕಾರ, ಮುನೀಶ್ವರಾಚಾರಿ ಅಂತ, ಚಿಕ್ಕಬಳ್ಳಾಪುರ ಶ್ರೀ ಪಂಚನಂದಿ ಕ್ಷೇತ್ರ ಪಾಪಾಗ್ನಿ ಮಠ, ಶ್ರೀ ಪಾಪಾಗ್ನಿ ಮಠ ಚಾರಿಟಬಲ್ ಟ್ರಸ್ಟ್ ಚಿಕ್ಕಬಳ್ಳಾಪುರ. ಈ ಪಾಪಾಗ್ನಿ ಮಠದ ಬಗ್ಗೆ ಒಂದು ಸವಿರವಾದ ಒಂದು ವಿವರ ಹೇಳ ಬಯಸ್ತೀವಿ. ಶ್ರೀ ಪಾಪಾಗ್ನಿ ಮಠದ ಹಿನ್ನೆಲೆ ಮೂಲ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಎಂಬ ಪುರುಷರಿಂದ ಅದು ಪ್ರಾರಂಭ ಆಗುತ್ತದೆ. ಶರಭೇಂದ್ರ ಸ್ವಾಮಿ ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿ ಮೂಲಕ ಪ್ರಾರಂಭ ಆಗುತ್ತದೆ. ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು 14 ವರ್ಷ ಬಾಲ್ಯವನ್ನು ಕಳೆದಿರುತ್ತಾರೆ. ಇಲ್ಲಿ ಅವರು ಅವರ ಸಾಕು ತಂದೆಯಾದಂಥ ವೀರಭೋಜಾಚಾರ್ಯ ಮತ್ತು ವೀರಪಾಪಮಾಂಬ ಅವರಿಗೆ ಭಾಳ ವರ್ಷ ಮಕ್ಕಳಿರೋದಿಲ್ಲ. ಹಾಗಾಗಿ ಒಬ್ಬರು ಸಲಹೆ ಕೊಟ್ಟಿರ್ತಾರೆ ಋಷಿಗಳು, ನೀವು ಕಾಶಿಗೆ ಹೋಗಿ ಅಲ್ಲಿ ನೀವು ಕಾಶಿ ದರ್ಶನ ಮಾಡಿ ನೀವು ಬಂದರೆ ನಿಮಗೆ ಮಕ್ಕಳಾಗುತ್ತೆ ಅಂತ ಒಂದು ಋಷಿ ಮುನಿಗಳಿಂದ ಒಂದು ಸಲಹೆ ಬಂದಿರುತ್ತೆ. ಅದೇ ಪ್ರಕಾರವಾಗಿ ಅವರು ಕಾಶಿ ಯಾತ್ರೆ ಕೈಗೊಳ್ತಾರೆ. ಕಾಶಿ ಯಾತ್ರೆ ಮುಗಿಸಿ ವಾಪಸ್ ಬರೋವಾಗ ಒಂದು ಆಶ್ರಮಕ್ಕೆ ಭೇಟಿ ಕೊಡ್ತಾರೆ. ಆ ಆಶ್ರಮದಲ್ಲಿ ಸ್ವಾಮಿಗಳು ಒಂದು ನಮಗೆ ಈ ಥರ ಮಗು, ಈ ಥರ ನಮಗೆ ಸಂತಾನ ಫಲ ಇಲ್ಲ ಅಂತ ಅವರು ಬೇಡಿಕೆ ಹೇಳ್ತಾರೆ. ಹಾಗಾಗಿ ಅವರು ಅಲ್ಲಿದ್ದ ಸ್ವಾಮಿಗಳು ದತ್ತಕ್ಕೆ ಕೊಡ್ತೀವಿ, ಆ ಮಗುನ ನೀವು ನಿಮ್ಮ ಜೊತೆ ಕರ್ಕೊಂಡೋಗಿ. ಅವರು ತುಂಬ ಪುಣ್ಯ ಪುರುಷರು. ಅವರಿಂದ ಒಂದು ಜಗತ್ತಿಗೆ ಒಂದು ಮಾರ್ಗ ಅನ್ನೋದು ತೋರಿಸುವಂಥ ಮಹಾಪುರುಷರು ನಿಮಗೆ ಮಗುವಾಗಿ ನಿಮ್ಮ ದತ್ತಪುತ್ರನಾಗಿ ಬರ್ತಾರೆ, ನೀವು ಕರ್ಕೊಂಡೋಗಿ ಅಂತ ಆ ಮಗುನ ಅವರು ಒಡಲ್ಗೆ ಹಾಕ್ತಾರೆ. ಅದ್ರ ಜೊತೆ 3 ಆಗ್ತಾರೆ ಅಂದ್ಬಿಟ್ಟು ಒಂದು ಚಿಕ್ಕ ಲಿಂಗನ ಒಂದು ಒಡಲಲ್ಲಿ ಹಾಕಿ ಕಳಿಸ್ತಾರೆ. ಆ ಲಿಂಗ ತಗೊಂಬಂದು ಆಮೇಲೆ ಇಲ್ಲಿ ಲಿಂಗದ ಬಾವಿ ಅಂತ ಇದೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ಬೆಳೀತಾ ಹೆಮ್ಮರವಾಗಿ ದೊಡ್ಡದಾಗಿ ಬೆಳೀತಾ ಇದೆ, ಅದನ್ನು ನೀವು ಕಾಣ್ಬೋದು. ಆಮೇಲೆ ಇಲ್ಲಿ ಅವರು ಪಾಪಾಗ್ನಿ ಮಠ ಮೂಲ ಮಠ. ಇದು ಎಲ್ಲ ಮಠಗಳಿಗೂ ಮೂಲ ಮಠ ಪಾಪಾಗ್ನಿ ಮಠ. ಇದ್ರದ್ದು ಬೇರೆ ಮಠಗಳು ಇದರ ಆದಿನದಲ್ಲಿರುತ್ತೆ, ಅದು ಅಂದರೆ ಇದರಲ್ಲಿ ಗೊತ್ತಾಗುತ್ತೆ. ಆಮೇಲೆ ಬ್ರಹ್ಮಯ್ಯನವರು 14 ವರ್ಷ ಇಲ್ಲಿ ಬಾಲ್ಯಾವಸ್ಥೆ ಆದಮೇಲೆ ಅವರು ಮೊದಲೇ ಹೇಳಿರ್ತಾರೆ ಅವರು ತಂದೆ ತಾಯಿಗೆ, ಅವರು ನಿಮ್ಮ ಹತ್ರ ಇರೋದು 14 ವರ್ಷ ಮಾತ್ರ. ಆ 14 ವರ್ಷ ಆದಮೇಲೆ ಅವರು ಲೋಕ ಕಲ್ಯಾಣಕ್ಕಾಗಿ ಹೊರಟುಬಿಡ್ತಾರೆ, ಅವ್ರು ನೀವು ಕಳಿಸ್ಕೊಡ್ಬೇಕು ಅಂತ ಹೇಳಿರ್ತಾರೆ. ಆದರೂ ಕೂಡ ಅದು ಪುತ್ರ ವಾತ್ಸಲ್ಯ, ಅವರು 14 ವರ್ಷ ಬೆಳೆಸಿರ್ತಾರೆ. ಹಾಗಾಗಿ ಅವರು ಬಿಟ್ಕೊಡೋಕೆ ಇಷ್ಟ ಆಗಲ್ಲ. ಹಾಗಾಗಿ ಬ್ರಹ್ಮೇಂದ್ರ ಸ್ವಾಮಿ ಅವ್ರು ಹೇಳಿದಾಗ ಅವರು ಒಪ್ಪೋದಿಲ್ಲ. ಇಲ್ಲ, ನಾನು ನಿಮ್ಮನ್ನು ಹೆಂಗೆ ನಾನು ಬಿಟ್ಕೊಡ್ಲಪ್ಪ, ಅದನ್ನ ನನ್ನ ಮಗ, ನೀನು 14 ವರ್ಷ ನಾವು ಸಾಕಿದ್ದೀವಿ, ಬೆಳೆಸಿದ್ದೀವಿ, ನಿನ್ನ ಹೆಂಗೆ ನಾವು ಬಿಟ್ಟಿರೋದು ಅಂದರೆ, ಆಗ ಅವರ ವಿಶ್ವರೂಪ ದರ್ಶನ ತೋರಿಸಿ ಎಲ್ಲ ಪ್ರತಿಯೊಂದು ಜೀವರಾಶಿಗಳಿಗೂ ಇದು ಮುಕ್ತಿ ಇರುತ್ತೆ ಈ ಥರ ಅಂತ ಅವ್ರಿಗೆ ಜ್ಞಾನೋದಯ ಮಾಡಿಸಿ ಅಲ್ಲಿಂದ ಅವರು
ಲೋಕ ಸಂಚಾರವಾಗಿ ಆಂಧ್ರ ಪ್ರದೇಶಕ್ಕೆ ಹೊರಡ್ತಾರೆ. ಆಂಧ್ರ ಪ್ರದೇಶಕ್ಕೆ ಹೋಗಿ ಆಮೇಲೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಬನಗಾನಪಲ್ಲಿ ಅಲ್ಲೆಲ್ಲ ಅವರು ಬಾಲ್ಯ ವ್ಯವಸ್ಥೆ ಎಲ್ಲ ಪೂರ್ಣಗೊಳಿಸಿ ಆಮೇಲೆ ಅಲ್ಲೆಲ್ಲ ಕಾಲಜ್ಞಾನ ಎಲ್ಲ ಗವಿಯಲ್ಲಿ ರವಲ್ಕೊಂಡ ಅಂತ ಗವಿ ಇದೆ. ಆ ಗವಿಯಲ್ಲಿ ಅವರು ಕಾಲಜ್ಞಾನ ಎಲ್ಲ ಅವರು ಕಾರ್ಯಗಳೆಲ್ಲ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಈ ಪಾಪಾಗ್ನಿ ಮಠದಿಂದ ಇಲ್ಲಿ ಇದು ತುಂಬ ಪವಿತ್ರವಾದಂಥ ಕ್ಷೇತ್ರ. ಈ ಕ್ಷೇತ್ರ ದಕ್ಷಿಣ ಕಾಶಿ ಪಂಚನಂದಿ ಕ್ಷೇತ್ರ ಅಂತ ಇದಕ್ಕೆ ಇನ್ನೊಂದು ಹೆಸರು. ಇದರಲ್ಲಿ ಪುಣ್ಯಪುರುಷರು ಮಹಾಪುರುಷರೆಲ್ಲ ತಪಸ್ಸು ಮಾಡಿ ಇಲ್ಲಿಂದ ಎಷ್ಟೋ ಜನರಿಗೆ ಎಷ್ಟೋ ಒಂದು ಅವರು ಅನುಕೂಲಗಳಾಗಲಿ ಇಲ್ಲ ಒಳ್ಳೆ ಜನತೆಗೆ ಒಳ್ಳೆ ಅನುಕೂಲ ಆಗುವಂಥ ಕೆಲಸಗಳೆಲ್ಲ ಇಲ್ಲಿಂದ ಆರಂಭ ಆಗಿದೆ. ಇನ್ನೂ ಒಂದು ಏನಂದರೆ ಇಲ್ಲಿ ಪ್ರತಿ ವರ್ಷ ಆಷಾಢ ಬಹುಳ ಅಷ್ಟಮ ದಿವಸ ಶ್ರೀ ಸರ್ವಯೋಗೀಂದ್ರ ಸ್ವಾಮಿ ಆರಾಧನೆ ಆಗುತ್ತೆ. ಅದು ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಆಮೇಲೆ ಎಲ್ಲ ಸುತ್ತಮುತ್ತಲು ಆಂಧ್ರ, ಕರ್ನಾಟಕ, ತಮಿಳುನಾಡು ಎಲ್ಲ ಸುತ್ತಮುತ್ತಲ ಕಡೆಯಿಂದನೂ ಇಲ್ಲಿ ಭಕ್ತಾದರು ಬರ್ತಾರೆ. ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ವಿಶೇಷವಾದ ಪೂಜೆ ಹೋಮ ಎಲ್ಲ ನಡೆಯುತ್ತೆ ಇಲ್ಲಿ. ಆವತ್ತಿನ ದಿವಸ ಎಲ್ಲ ಸಾರಿಗೆ ವ್ಯವಸ್ಥೆನೂ ಎಲ್ಲ ಮಠ ಎಲ್ಲ ಕಲ್ಪಿಸಿರ್ತಾರೆ, ಟ್ರಸ್ಟ್ ಕಡೆಯಿಂದ ಆಗಿರುತ್ತೆ. ಇನ್ನು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಇಲ್ಲಿಂದ ಹೋಗಿ ಪೋತಲೂರು ಅಲ್ಲಿ ಎಲ್ಲ ಮಠ ಎಲ್ಲ ಇದು ಮಾಡ್ತಾರೆ. ಸೊ ಇಲ್ಲಿ ಈ ಜಾಗ ಮಾತ್ರ ಒಂದು ಅವರು ಬಾಲ್ಯ ವ್ಯವಸ್ಥೆ 14 ವರ್ಷ ಇಲ್ಲಿ ಪೂರೈಸಿರ್ತಾರೆ. ಅದಾದ ನಂತರ ಅವರು ಆಂಧ್ರ ಕಡೆ ಹೋಗ್ತಾರೆ. ನಮಸ್ಕಾರ. ಇಲ್ಲಿ ಸರ್ವಯೋಗೀಂದ್ರ ಸ್ವಾಮಿ, ವೀರಬ್ರಹ್ಮೇಂದ್ರ ಸ್ವಾಮಿ ಮುಂಚೆನೇ ಸರ್ವಯೋಗೀಂದ್ರ ಸ್ವಾಮಿ ಇರ್ತಾರೆ. ಅವ್ರು ಇರೋವಾಗ ಅವರು 18-20 ವರ್ಷದಲ್ಲಿ ಹೋಗಿ ಬಾವಿಯಲ್ಲಿ ಸ್ನಾನ ಮಾಡೋವಾಗ ಒಂದು ಬೆಕ್ಕಿನ ಮರಿ ಅವರ ಇದರಲ್ಲಿ ಬಾವಿಯಲ್ಲಿ ಬಿದ್ದೋಗುತ್ತೆ. ಸ್ನಾನ ಮಾಡೋ ಅದನ್ನು ತೊಗೊಂಬಂದು ಮೇಲೆ ಇಟ್ಟರೆ ಅದು ಬೆಕ್ಕಿನ ಮರಿ ಅಂದ್ಕೊಂಡಿದ್ರೆ ಹುಲಿ ಮರಿ. ಅದನ್ನು ಹಂಗೆ ಹಾಲು ಕೊಟ್ಟು ಅವರು ದೊಡ್ಡದು ಮಾಡ್ತಾರೆ. ಅವ್ರು ಎಲ್ಲಿ ಹೋಗ್ಬೇಕು ಅಂದರೆ ಅವ್ರ ಹಿಂದೆಲ್ಲೇ ಬರ್ತಾಯಿತ್ತು. ಅದು ಹುಲಿ ಮರಿ ಹುಲಿ ಆಗೋಗುತ್ತೆ, ದೊಡ್ಡದಾಗೋಗುತ್ತೆ. ಇವ್ರ ಜೊತೆಲೇ ಇರುತ್ತೆ. ದೇವಸ್ಥಾನದಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ಓಡಾಡ್ಕೊಂಡಿರುತ್ತೆ. ಅವಾಗ ಇದ್ದಂಗೆ ಮಳೆ ಬೆಳೆ ಇರೋದಿಲ್ಲ. ಅವರು ಇಲ್ಲಿ ದೇವಸ್ಥಾನದಲ್ಲಿದ್ದು ಕಾಡಲ್ಲಿ ಇರ್ತಾರೆ. ಅಲ್ಲಿಂದ ಬಂದು ದೇವಸ್ಥಾನದ ಪೂಜೆ ಮಾಡ್ಕೊಂಡು ಇಲ್ಲೇ ಇರ್ತಾರೆ. ಆವಾಗ ಜನಗಳೆಲ್ಲ ಬಂದು ಅಯ್ಯೋ ಮಳೆ ಇಲ್ಲ ಬೆಳೆ ಇಲ್ಲ ಅಂದ್ಬಿಟ್ಟು ಈ ಜನಗಳೆಲ್ಲ ಹಳ್ಳಿಯವರೆಲ್ಲ ಸ್ವಾಮಿ ಹಿಂಗೆ ಮಳೆ ಇಲ್ಲ ಬೆಳೆ ಇಲ್ಲ ಇದಾಗೋಗ್ಬಿಟ್ಟೆ ನಮಗೆ ಅಂತ ಹೇಳ್ತಾರೆ. ಆವಾಗ ಇವರೇನು ಮಾಡ್ತಾರೆ, ಅವರು ಆಯಿತು ಹೋಗಿ ನೀವು ಸ್ವಾಮಿ ಪೂಜೆ ಮಾಡಿ, ನೀವು ಪಾಪಾಗ್ನಿಯಲ್ಲಿ ನಮ್ಮ ಮಳೆ ಬೆಳೆ ಬರೋಂಗೆ ಮಾಡಿ ಅಂತಾರೆ. ಅವರು ಒಂದಿನ ಎಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲ ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದಾರೆ. ಮಳೆ ಸಖತ್ತಾಗುತ್ತೆ. ಆವತ್ತಿಂದ ಅವರು ಈ ಕ್ಷೇತ್ರದಲ್ಲಿ ಶರಭಯೋಗೀಂದ್ರ ಸ್ವಾಮಿ ಅಂತ ಅವ್ರ ಹೆಸರು. ಶರಭ ಅಂದರೆ ಹುಲಿ ಮೇಲೆ ಚಿಕ್ಕಬಳ್ಳಾಪುರಕ್ಕೆ ಯಾವುದೋ ಕೋರ್ಟ್ ವಿಚಾರ ಬರೋವಾಗ ಹುಲಿ ಮೇಲೆ ಬರ್ತಾರೆ. ಹುಲಿ ಮೇಲೆ ಬಂದರೆ ಎಲ್ಲರೂ ನೋಡಿ ಭಯ ಬೀಳ್ತಾರೆ. ಅದಕ್ಕೋಸ್ಕರ ಅವತ್ತಿಂದ ಅವರಿಗೆ ಶರಭಯೋಗೀಂದ್ರ ಸ್ವಾಮಿ ಅಂತ ಹೆಸರು ಬಂದಿರುತ್ತೆ. ಮತ್ತು ಇದರಲ್ಲಿ ಪುಣ್ಯಪುರುಷರ ಇನ್ನೊಬ್ಬ ಮಹಾಪುರುಷರಾದಂಥ ವಿಶ್ವವಿಖ್ಯಾತ ಶ್ರೀ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಇದೇ ಒಂದು ಈ ಕ್ಷೇತ್ರದ ಒಂದು ಮಹಿಮೆಯಿಂದನೇ ಅವರು ಜನ್ಮ ತಾಳಿರ್ತಾರೆ. ಅವ್ರ ತಂದೆ ತಾಯಿ ಮಕ್ಕಳಿಲ್ದಿರುವಾಗ ಇಲ್ಲಿ ಬಂದು ಅವರು ಹರಕೆ ಮಾಡ್ಕೊಂಡಿರ್ತಾರೆ. ಹರಕೆ ತದನಂತರ ಅವ್ರಿಗೆ ಗಂಡು ಮಗು ಜನನ ಆಗುತ್ತೆ. ಅವರು ಅದೇ ಹೆಸರೇ ಶ್ರೀ ಕಾಶಿ ವಿಶ್ವನಾಥ ಅವರ ಹೆಸರನ್ನು ವಿಶ್ವೇಶ್ವರಯ್ಯ ಅಂತ ಇಲ್ಲಿ ಒಂದು ಪ್ರಭಾವ ಮತ್ತು ಇಲ್ಲಿ ಈ ಕ್ಷೇತ್ರದ ಒಂದು ಕೀರ್ತಿಯನ್ನು ಅವರು ಬೆಳೆಸಿರ್ತಾರೆ. ಅದು ಇತಿಹಾಸ. ಇದೊಂದು ಪುಣ್ಯಪುರುಷರ ಮತ್ತು ಇಲ್ಲಿಂದ ಒಂದು ವಿಶ್ವೇಶ್ವರಯ್ಯರು ಹುಟ್ಟಿದ ಕಾರಣ. ನಮಸ್ಕಾರ. ಶ್ರೀ 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 ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಳವಾರ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು, ಜಿಲ್ಲೆ, ಶ್ರೀ ವಿಶ್ವಕರ್ಮ ಸಂಘ ಶ್ರೀ ಶ್ರೀ ಶರಭಯೋಗೀಂದ್ರ ಸ್ವಾಮಿಯವರ 308ನೇ ಆರಾಧನೆ ಮತ್ತು ರಥೋತ್ಸವವನ್ನು ದಿನಾಂಕ 6/8/2026 ಗುರುವಾರ ಹಮ್ಮಿಕೊಂಡಿರ್ತೀವಿ. ಇದು ಬಹಳ ಉತ್ತಮ ಒಂದು ದೈವ ಕಾರ್ಯ. ಬಹಳ ಸಂಖ್ಯೆಯಲ್ಲಿ ಭಕ್ತಾದರು ಬಂದು ಇಲ್ಲಿ ಎಲ್ಲ ಪಾಲ್ಗೊಳ್ತಾರೆ. ಅನ್ನದಾನ ಇರುತ್ತೆ, ಸಾರಿಗೆ ವ್ಯವಸ್ಥೆ ಇರುತ್ತೆ. ರಾಜ್ಯದ ಮೂಲೆಯಿಂದನೂ ಮತ್ತು
ಪಕ್ಕ ರಾಜ್ಯಗಳಿಂದನೂ ಇಲ್ಲಿ ಜನ ಬಂದು ಸೇರ್ತಾರೆ. ಅವತ್ತು ವಿಶೇಷವಾದ ಹೋಮ ಹವನ ಮತ್ತು ಎಲ್ಲ ಪ್ರತಿಯೊಂದು ದೈವ ಕಾರ್ಯಗಳು ಅವತ್ತು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲ ಬಂದು ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಮನವಿ. ಗಾಯ್ಸ್ ನೋಡಿದ್ರ ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದು, ಈ ಥರ ಜಾಗಕ್ಕೆ ಬರಬೇಕು, ನೋಡಬೇಕು. ನೋಡಿ ಸ್ವಾಮಿಗಳು ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಮೂಲ ಬಂದು ಕಾಶಿ, ಓಕೆನಾ. ಅಲ್ಲಿ ಅವರು ಅಪ್ಪ ಅಮ್ಮ ಇಬ್ಬರೂ ತೀರ್ಕೊಂಡಾಗ ಲೈಕ್ ಕಾಲಜ್ಞಾನ ಆದಾಗ ಅಲ್ಲಿ ಆಶ್ರಮದಲ್ಲಿ ಬೆಳೀತಾ ಇರ್ತಾರೆ. ಇಲ್ಲಿರೋ ಸ್ವಾಮಿಗಳು ಹೋಗ್ಬಿಟ್ಟು ಅಲ್ಲಿ ಲೈಕ್ ಇಲ್ಲಿ ಸ್ವಾಮಿಗಳು ಮಕ್ಕಳು ಇರಲ್ಲ, ಹೋಗ್ಬಿಟ್ಟು ಅಲ್ಲಿ ಸ್ವಾಮಿಗಳಿಗೆ ಲೈಕ್ ನಾರ್ಮಲಾಗೆ ಇದು ಮಾಡೋಕೆ ಹೋದಾಗ ಮತ್ತೆ ಅಲ್ಲಿ ಆಶ್ರಮಕ್ಕೆ ಹೋದಾಗ ನೋಡಿ ಈ ಮಗು ಬಂದು ತುಂಬ ಪವರ್ಫುಲ್. ಈ ಥರ ಕಾಲಜ್ಞಾನ ಆಗ್ತಾರೆ, ಈ ಥರ ಇರುತ್ತೆ, ದೇವರು ಈ ಥರ ಆಗ್ತಾರೆ, ಮಗು ಈ ಥರ ಇದಾಗ್ತಾರೆ. ಮತ್ತು ಈ ಮಗು 14 ವರ್ಷ ಅಷ್ಟೇ ನಿಮ್ಮ ಜೊತೆ ಇರೋದು ಅಂತ ಹೇಳ್ಬಿಟ್ಟೆ ಕೊಡ್ತಾರಂತೆ. ಹೋಗ್ಬೇಕಾದ್ರೆ 3 ಜನ ಆಗ್ತೀರ ನೀವು ಅಂತೇಳ್ಬಿಟ್ಟು ಚಿಕ್ಕ ವಿಗ್ರಹ ಕೊಡ್ತಾರೆ, ಈ ಲಿಂಗದ್ದು ವಿಗ್ರಹ ಕೊಡ್ತಾರೆ. ಆ ಲಿಂಗನ ಅಲ್ಲಿ ಬಂದು ತೊಗೊಂಬಂದು ಅಲ್ಲಿ ಬಂದು ಇಟ್ಟಿರೋದು. ಆ ವಿಗ್ರಹ ದೊಡ್ಡದಾಗ್ತಾನೆ ಇದೆ. 14 ವರ್ಷ ಆದಮೇಲೆ ಮತ್ತೆ ದೊಡ್ಡವರಾಗಿದ್ಮೇಲೆ ಅವರ ಅಮ್ಮ ಬಿಡಲ್ಲ, ಹಿಂಗೆ ಇದ್ದರು. ತಾಯಿ ಪ್ರೀತಿ ತಾಯಿಗಿದ್ದೇ ಇರುತ್ತಲ್ವ. ಈ ಥರ ನಾನು ನಿಮ್ಮನ್ನು ಕಳಿಸ್ಕೊಡಲ್ಲ ಅಂದಾಗ, ಇಲ್ಲ ನಾನು ಈ ಥರ ಇರೋದು ಅಂತ ವಿಶ್ವರೂಪ ತೋರಿಸ್ತಾರೆ ಯಾರು ಸ್ವಾಮಿಗಳು. ಅವಾಗ ತೋರಿಸಿದಾಗ ಆಯಿತು ಅಂತೇಳ್ಬಿಟ್ಟು ಅವರೂ ಇದು ಮಾಡ್ತಾರೆ. ತುಂಬ ನೋಡಿ ಗೈಸ್, ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ಬರ್ತಾನೆ ಇರ್ತದೆ. ದಯವಿಟ್ಟು ವೀಡಿಯೋಸ್ನ ನೋಡ್ತಾ ಇರಿ ಕಂಟಿನ್ಯೂಸ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹೇಗನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ನಿಮಗೆ ಮತ್ತೆ ಇದೇ ಥರ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ನಿಮಗೆ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.